ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದ ಬಗ್ಗೆ ಮಾತನಾಡುವಾಗ ಮೊದಲು ನೆನಪಿಗೆ ಬರುವ ಹೆಸರು ಕುವೆಂಪು. ಅವರು ಕೇವಲ ಒಬ್ಬ ಕವಿಯಲ್ಲ, ಈ ನಾಡಿನ ಸಾಂಸ್ಕೃತಿಕ ಚೇತನ. ಇಂದು ನಾವು ಮಲೆನಾಡಿನ ಮಡಿಲಲ್ಲಿ ಹುಟ್ಟಿ ಇಡೀ ವಿಶ್ವವೇ ಮೆಚ್ಚುವಂತಹ ಸಾಹಿತ್ಯ ರಚಿಸಿದ ರಸಋಷಿ ಕುವೆಂಪು ಅವರ ಪುಟ್ಟ ಪರಿಚಯವನ್ನು ನಾವು ಶೋಧಿಸಿ ನಿಮಗೆ ತಿಳಿಸಲು ಪ್ರಯತ್ನಿಸಿದ್ದೇವೆ. ಇದನ್ನು ನೋಡುವ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ನಮ್ಮ ಹೆಮ್ಮೆಯ ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸುಂದರ ಮಲೆನಾಡಿನ ಕುಪ್ಪಳ್ಳಿ ಅವರ ಜನ್ಮಸ್ಥಳ. ಪ್ರಕೃತಿಯ ಒಡಲಲ್ಲಿ ಬೆಳೆದು ಅವರು ಮುಂದೆ ತಮ್ಮ ಬರಹಗಳ ಮೂಲಕ ಈ ಪ್ರಕೃತಿಯನ್ನು ನಮ್ಮ ಕಣ್ಣ ಮುಂದೆ ತಂದಿರಿಸಿದರು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೀರ್ತಿ ಕುವೆಂಪು ಅವರದ್ದು. ಅವರು ಮಹಾಕಾವ್ಯ ಶ್ರೀರಾಮಾಯಣಂ ದರ್ಶನಂ ಇಂದಿಗೂ ಸಾಹಿತ್ಯ ಲೋಕದ ಒಂದು ಅದ್ಭುತ. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಕನ್ನಡಿಗರು ಓದಲೇಬೇಕಾದ ಕೃತಿಗಳು. ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ ಹೀಗೆ 10 ಹಲವು. ನಮ್ಮ ನಾಡಿನ ಹೆಮ್ಮೆಯ ನಾಡಗೀತೆ ಜಯ ಭಾರತ ಜನನಿಯ ಧನುಜಾತೆಯನ್ನು ನೀಡಿದವರು ಇವರೇ. ಕುವೆಂಪು ಅವರು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಲಿಲ್ಲ, ಅವರು ಸಾರಿದು ವಿಶ್ವಮಾನವ ಸಂದೇಶ. ಇಂದಿನ ಕಾಲಕ್ಕೆ ಅತ್ಯಂತ ಅಗತ್ಯವಾದುದು. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಹಾಗೂ ಪೂರ್ಣ ದೃಷ್ಟಿ ಎಂಬ ಮಂತ್ರಗಳು ನೀಡುವ ಮೂಲಕ ಮನುಷ್ಯ ಜಾತಿ ಒಂದೇ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದರು. ಕುವೆಂಪು ಅವರ ಸಾಧನೆ ಮತ್ತು ಸೇವೆಗೆ ತಂದ ಗೌರವಗಳು ಅಪಾರ. ಅದರಲ್ಲಿ ಪ್ರಮುಖವಾದುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ, ರಾಷ್ಟ್ರಕವಿ ಬಿರುದು. ಓ ನನ್ನ ಚೇತನ ಆಗುನಿ ಅನಿಕೇತನ ಎಂದು ಹಾಡಿದ್ದ ಈ ಮಹಾನ್ ಚೇತನ 1994 ನವೆಂಬರ್ 11ರಂದು ಇಹಲೋಕ ತ್ಯಜಿಸಿದರು. ಅವರು ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲದಿದ್ದರೂ ಅವರ ಬರಹಗಳು ಮತ್ತು ವಿಚಾರಗಳು ಪ್ರತಿ ಕನ್ನಡಿಗನ ಉಸಿರಿನಲ್ಲಿ ಜೀವಂತವಾಗಿದೆ. ವೀಕ್ಷಕರೇ, ಇದು ಕುವೆಂಪು ಅವರ ಪುಟ್ಟ ಪರಿಚಯದ ಒಂದು ಶೋಧನೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಶೋಧ ಸದಾ ನಿಮ್ಮೊಂದಿಗೆ.